ಆತನ ರಾಜ್ಯದ ಸರ್ವ ಸ್ಥಳಗಳಲ್ಲಿರುವ ಎಲ್ಲ ಸೃಷ್ಟಿಗಳೇ ಯೆಹೋವನನ್ನು ಕೊಂಡಾಡಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು. ಗುರುವಾರ 22 ಜನವರಿ 2026 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಯೆಶಾಯನ ಪ್ರವಾದನ ಗ್ರಂಥ 8ನೇ ಅಧ್ಯಾಯದ 13ನೇ ವಚನ. ಸೇನಾಧೀಶ್ವರನಾದ ಯೆಹೋವನನ್ನೇ ಪ್ರತಿಷ್ಠೆಪಡಿಸಿರಿ, ಆತನಿಗೆ ಹೆದರಿಕೊಳ್ಳಿರಿ, ನಡುಗಿರಿ ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ನಮ್ಮ ದೇವರು ತಾನೇ ಸರ್ವಸ್ವ ಎಂಬುದಾಗಿ ನಮಗೆ ತಿಳಿಸುವುದಲ್ಲದೆ ನಾವು ಯಾವುದಕ್ಕೂ ಅಂಜ ಕಾರಣವಿಲ್ಲ ಎಂಬುದಾಗಿ ನಮ್ಮನ್ನು ಬಲಪಡಿಸುವವನಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ದೇವರಿಗೆ ಭಯಪಡಿರಿ. ಕರ್ತನಲ್ಲಿ ಪ್ರಿಯರೇ, ದೇವರು ಯೆಶಾಯನ ಮೂಲಕವಾಗಿ ತಿಳಿಸುವ ಮಾತೇನೆಂದರೆ, ಲೋಕದ ಜನರಂತೆ ಲೋಕದ ವಾಡಿಕೆಗಳು, ರೂಢಿಗಳು ಅಥವಾ ಲೋಕವು ನಡೆಯುವಂಥ ಅಗತ್ಯವಿಲ್ಲ. ಲೋಕದಲ್ಲಿನ ಜನರು ಅನೇಕ ವಿಚಾರಗಳಿಗೆ ಹೆದರುತ್ತಾರೆ, ಭಯಪಡುತ್ತಾರೆ. ಆದರೆ ನಿಜವಾಗಲೂ ನಾವು ಯಾರಿಗೋಸ್ಕರವಾಗಿ ಜೀವಿಸಬೇಕು, ಯಾರಿಗೆ ಗೌರವಿಸಬೇಕು, ಯಾರ ಮುಂದೆ ನಾವು ಭಯಪಟ್ಟು ನಿಲ್ಲಬೇಕು, ಇವುಗಳನ್ನು ಭಾಳ ಸ್ಪಷ್ಟವಾಗಿ ದೇವರು ತನ್ನ ಭಕ್ತನ ಮೂಲಕವಾಗಿ, ತನ್ನ ಪ್ರವಾದಿ ಮೂಲಕವಾಗಿ ಜನರಿಗೆ ತಿಳಿಸುತ್ತಾ ಇದ್ದಾನೆ. ನಾವು ಭಯಪಡಬೇಕಾದರೆ ಲೋಕದ ಯಾವ ಶಕ್ತಿಗಲ್ಲ, ಯಾವ ಸಂಸ್ಥೆ, ವ್ಯಕ್ತಿ ಬಲಿಷ್ಠವಾಗಿರ್ತಕ್ಕಂಥವ್ರಿಗಲ್ಲ. ನಾವು ಭಯ ಅಂದರೆ ಗೌರವದಿಂದ ನಾವು ಗೌರವ ಸಲ್ಲಿಸುವಂಥದ್ದು, ಭಯಪಟ್ಟು ಯಥಾರ್ಥವಾಗಿ ಜೀವಿಸುವಂಥದ್ದಾದರೆ ಅದು ದೇವರ ಭಯದಲ್ಲಿ ಇರುವಂಥದ್ದು. ಭಯ ಎಂಬುದಾಗಿ ಹೇಳುವಾಗ ಹೆದರಿಕೆಯ ಭಯವಲ್ಲ, ಗೌರವಿಸುವಂಥ ಭಯ, ಅಂದರೆ ಭಕ್ತಿಯುಳ್ಳ ಭಯ. ಅದು ದೇವರಿಗೆ ಹೊರತು ಇನ್ಯಾರಿಗೂ ನಾವು ಈ ರೀತಿಯಾದಂಥ ಭಯ ಪಡಲಿಕ್ಕೆ ಅಗತ್ಯವೇ ಇಲ್ಲ. ಯಾಕಂದರೆ ಯಾವ ವಸ್ತು, ವ್ಯಕ್ತಿ, ಶಕ್ತಿ ನಮ್ಮನ್ನು ಯಾವ ರೀತಿಯಲ್ಲೂ ಮುಳುಗಿಸಲಾರದು, ನಮ್ಮನ್ನು ಬಲದಿಂದ ತುಳಿಯಲಿಕ್ಕೆ ಅದಕ್ಕೆ ಆಗೋದು. ಯಾಕಂದರೆ ನಮ್ಮನ್ನು ಉಂಟು ಮಾಡಿದಂಥ ದೇವರು ಎಂಥ ಪರಿಸ್ಥಿತಿ ಇದ್ದರೂ ನಮ್ಮನ್ನು ಬಲಗೊಳಿಸುತ್ತಾನೆ, ಕಾಪಾಡುತ್ತಾನೆ, ಕೈ ಹಿಡಿದು ಎತ್ತುತ್ತಾನೆ, ಬದಲಾಯಿಸುತ್ತಾನೆ. ದೇವರಿಗೆ ಭಯಪಟ್ಟು ಜೀವಿಸೋಣ. ಕರ್ತನೇ, ದಯಾಮಯ ಸ್ವಾಮಿ, ಕೃಪಾ ಸಂಪೂರ್ಣನಾದ ದೇವರೇ, ನಿನ್ನ ಕೃಪೆಯಿಂದ ನಮ್ಮನ್ನು ತುಂಬಿಸಿದ್ದಿ. ನಿನಗೆ ಭಯಭಕ್ತಿಯುಳ್ಳವರಾಗಿ ಜೀವಿಸಲು ನಮ್ಮನ್ನು ಬಲಪಡಿಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆಯೇ, ಆಮೆನ್.